ಕಾಡಿದೆ ನಿಮ್ಮ ಮನೆ ಮುಂದೆ, ಬಹಳ ದೊಡ್ಡ ಕಾಡನ್ನು ಉಳಿಸಿದ್ದೀರಿ. ಅದರ ಒಂದು ಮರ ಕೂಡ ಕಡಿಬಾರದು ಅಂತ ಕೂಡ ನಿಮ್ಮ ಕುಟುಂಬದವರಿಗೆ ಹೇಳಿದ್ದೀರಿ. ನ್ಯಗ್ರೋಧೋ ಔದುಂಬರೋ ಅಶ್ವತ್ಥ. ಇವುಗಳೆಲ್ಲದ ನಡುವೆ ಇದು ನನಗಿಷ್ಟ ಅಂತ ಏನಾದರೂ ಇದೆಯಾ? ಅಂದರೆ ಅನುಭವಕ್ಕಿಂತ ದೊಡ್ಡ ವಿಷಯವೇ ಇಲ್ಲ. ಒಂದು ಗ್ರಂಥದಲ್ಲಿ ಪ್ಯಾಸಿವ್ ಆದ ಏಕಾಗ್ರತೆ ಎಲ್ಲ ಕಡೆಯೂ ಇದೆ. 10 ವರ್ಷದ ಮುಂಚೆ ಇವರು ಹೇಳಿದರು. ಕನಸು ಕೂಡ ಇರಲಿಲ್ಲ. ನನ್ನನ್ನು ಅಮೆರಿಕಕ್ಕೆ ಕರೀತಾರೆ, ನಾನು ಅಲ್ಲಿ ಹೋಗಿ ಮಾತಾಡಲಿಕ್ಕಿದೆ. ಹೋಗಿ ಆಯ್ತಲ್ಲ, ಹಾಗಾದರೆ ಇದರ ಅರ್ಥ ಏನು? ಕವಿಗೂ ಮತ್ತು ವಿಜ್ಞಾನಿಗೂ ಸಮಾನವಾದ ಅಂಶ ಅಂದರೆ ಅನುಭವವನ್ನು ಶೋಧಿಸಬೇಕು, ಅಟ್ಯಾಚ್ ಆಗಬಾರ್ದು. ಕೃಷ್ಣನ ಬಗ್ಗೆ ಮಾತಾಡುವಾಗ ನೀವು ಆರ್ದ್ರವಾಗಿ ಮಾತಾಡ್ತೀರಿ, ಪ್ರೀತಿಯಿಂದ ಮಾತಾಡ್ತೀರಿ. ಕೃಷ್ಣ ಏನು ನಿಮಗೆ? ಕೃಷಿಕರು ನೀವು. ನಾನು ನಿಮ್ಮ ಮನೆ ಮುಂದೆ ಬಂದು ನೋಡಿದಾಗ ಕಾಡಿದೆ ನಿಮ್ಮ ಮನೆ ಮುಂದೆ, ಬಹಳ ದೊಡ್ಡ ಕಾಡನ್ನು ಉಳಿಸಿದ್ದೀರಿ. ಅದರ ಒಂದು ಮರ ಕೂಡ ಕಡಿಬಾರದು ಅಂತ ಕೂಡ ನಿಮ್ಮ ಕುಟುಂಬದವರಿಗೆ ಹೇಳಿದ್ದೀರಿ. ನನಗೆ ಇದರ ಹಿಂದಿರುವ ಉದ್ದೇಶ ಅಥವಾ ನಿಮ್ಮ ಪ್ರೀತಿ ಏನಾದರೂ ಅಂತ ಅಲ್ಲ, ನನ್ನ ಮಾತನ್ನು ಕೇಳ್ತಾರೆ. ಕಡಿಯೋದು ಅವರಿಗೂ ಇಷ್ಟ ಇಲ್ಲ. ಅನಿವಾರ್ಯವಾಗಿ ಬಂದರೆ ಕಡಿಬೇಕಾಗ್ತದೆ. ದಾರಿ ಬಂತು, ನಾವು ಕಡಿಬೇಕು. ಅದಕ್ಕಲ್ಲ, ಅಂದರೆ ನಾವು ಕಡಿಬಾರ್ದು ಅಂತ ನಾವೊಂದು ಇಟ್ಟುಕೊಳ್ಬೇಕಾದ ಒಂದು ಧ್ಯೇಯ ಏನು? ಕಾಡು ಕೊಡೋದು, ಅದರಲ್ಲಿ ತೋಟ ಹಾಕಿ ಮತ್ತೊಂದು ಮಾಡುವ ಒಂದು ವ್ಯಾಪಾರಿ. ಇದು ದೃಷ್ಟಿಕೋನ ಅಲ್ಲ ಅಂತ. ಇದು ನಾವು ಇಟ್ಟುಕೊಳ್ಬೇಕಾದದ್ದಲ್ಲ. ಯಾಕೆ ಅಲ್ಲ, ನನಗೆ ನನ್ನ ಭಾವನೆ ನನಗೆ ಹೇಗೆ ಕಾಣ್ತದೆ ಮರವನ್ನು ಕಂಡಾಗ, ಪೂರ್ವಜರನ್ನು ಕಂಡಾಗ. ಅದು ಇದ್ದರೆ ನಾವಿದ್ದೇವೆ. ವಸ್ತುಸ್ಥಿತಿ ಅದು ಇದ್ದರೆ ನಾವಿದ್ದೇವೆ. ಕಡಿತೇವೆ ಅಂದರೆ ನಾವು ಏನು ಮಾಡ್ಬೋದು? ಏನು, ಮರವನ್ನು ನಾವು ಕಡಿಯೋದಕ್ಕೆ ಸಿದ್ಧರಾಗಿದ್ದೇವೆ ಅಂತ ಹೇಳಿದರೆ ನಾವು ಏನು ಬೇಕಾದರೂ ಮಾಡುವುದಕ್ಕೆ ಸಿದ್ಧರಾಗಿದ್ದೇವೆ ಅಂತಲೇ ಅರ್ಥ. ಪೂರ್ವಜರು ಅಂತ ಹೇಳುವುದು ಭಾಗವತದ ಮಾತು. ಸೃಷ್ಟಿ ಆಗಬೇಕಾಗಿದ್ದರೆ ನವವಿಧ ಸೃಷ್ಟಿ ಅಂತ 9 ರೀತಿಯಲ್ಲಿ ಸೃಷ್ಟಿ ಆಯಿತು. ಕೊನೆಯ ಸೃಷ್ಟಿ 9ನೇದು ಸೃಷ್ಟಿ ಮನುಷ್ಯ. ಈಗ ವೈಜ್ಞಾನಿಕವಾಗಿ ಹಾಗೆ ಅಂತಲ್ಲ, ನಮ್ಮ ಹರಿದು ಬಂದ ಕಲ್ಪನೆ ಹೇಗೆ ಉಂಟಂದರೆ, ನಮಗಿಂತ ಹಿಂದೆ ಪ್ರಾಣಿಗಳು, ಮೊದಲ ಸೃಷ್ಟಿ ಮನುಷ್ಯ, ಸಸ್ಯ, ಹೌದು, ಸಸ್ಯರಾಶಿ, ನಮ್ಮ ಪೂರ್ವಜರು ಅಂತ. ಹೌದು. ಅಂದರೆ ನಾವು ಅದರ ಉತ್ತರಾಧಿಕಾರಿಗಳು. ಕೊಲ್ಲುವುದಕ್ಕಲ್ಲ ಅದಿರುವುದು, ನೆನಪದು. ವಿಷ್ಣು ಸಹಸ್ರನಾಮದಲ್ಲಿ ನ್ಯಗ್ರೋಧೋ ಔದುಂಬರೋ ಅಶ್ವತ್ಥ, ಹೆಸರು, ದೇವರ ಹೆಸರು ಅಶ್ವತ್ಥ. ಅರಳಿ, ಆಲ ಮತ್ತು ಅತ್ತಿ. ಅಕಾರ 3 ಸ. ಅರಳಿ ಕನ್ನಡ ಎಷ್ಟು ಒಳ್ಳೆದುಂಟ. ಅರಳಿ, ಆಲ ಮತ್ತು ಅತ್ತಿ ಮರಗಳು ದೇವರ ಹೆಸರು ಅಂತ. ಪೂರ್ವಜರು ಅಲ್ಲ, ಅದಕ್ಕಿಂತಲೂ ಹಿಂದೆ ದೇವತೆಗಳು ಅಂತ. ಇದೆಲ್ಲ ಲೇವಡಿ ಮಾಡುವುದಕ್ಕೆ ಒದಗಿಸಿದ ಸಾಮಗ್ರಿ ಅಲ್ಲ. ಈಚೆ ಬರ್ತೀನಿ. ಒಂದು ಗ್ರಂಥ, ಇದು ನನ್ನ ಕುತೂಹಲಕ್ಕೆ ಕೇಳೋದು. ಒಂದು ಕೃತಿಯನ್ನು, ಒಂದು ಗ್ರಂಥವನ್ನು ನೀವು ಓದುವಾಗ ಅದರ ಯಾವ ಅಂಶವನ್ನು ನೀವು ಸ್ಪರ್ಶಿಸ್ಲಿಕ್ಕೆ ಇಷ್ಟಪಡ್ತೀರಿ? ಅಂದರೆ ಒಂದು ಪುಸ್ತಕವನ್ನು ಓದ್ತೀರಿ ನೀವು, ಮಹಾಭಾರತನೇ ಇರ್ಬೋದು, ನಾವು ಕಥೆಯನ್ನು ಓದ್ತಾ ಹೋಗ್ತೀವಿ. ಆದರೆ ನೀವೇ ಹೇಳಿದ್ರಿ, ಒಂದು ಕಡೆ ನಮ್ಮ ಮನಸ್ಸು ನಿಂತು ಬಿಡುತ್ತದೆ ಅಂತ. ಯಾವ ವಸ್ತುವನ್ನು ನೀವು, ಅಥವಾ ಆ ಗ್ರಂಥದ ಯಾವ ಅಂಶವನ್ನು ನೀವು, ನಿಮ್ಮ ಮನಸ್ಸು ಸ್ಪರ್ಶಿಸ್ತದೆ ಅಂತ, ನಿಮಗೆ ಟಕ್ಕ ಅಂತ ಎಲ್ಲಿ ಹೋಗಿ ನಿಂತು ಬಿಡುತ್ತದೆ? ಏನದು? ಯಾವ ಅದೇ ಈಗ ನೋಡಿ, ವೇದಗಳನ್ನು ನೋಡ್ತಾ ಇದ್ದೆ, ಅದಕ್ಕೆ ಬಂತು ಅಗ್ನಿ ಪೂರ್ವೇ ಬೇರುಷಭಿ ಇಡ್ಯ ನೂತನೈ ಉತಾನ ಮರ್ಚಿಟ್ಟೆ. ಎಲ್ಲಿ ಸಿಕ್ಕಾಕೊಳ್ತು ನಿಮ್ದು ಮನಸ್ಸು? ಪೂರ್ವಿಕ ಮತ್ತು ನೂತನ ಎನ್ನುವುದು ಇವರು ಬಳಸಿದ್ರಲ್ಲ, ಆ ಋಷಿ ಬಳಸಿದಲ್ಲ. ಅವನು ಋಷಿ ಹೌದು, ಋಷಿ ಅವನು ಋಷಿ ಹೌದು.
ಏನು ಎರಡು ಪದ ಅದು ಎಷ್ಟು ಪರಸ್ಪರ ಹೊಂದಿಕೊಂಡಿದೆ, ಪರಸ್ಪರ ತಿಕ್ಕಾಡಿದೆ, ಒಂದು ಚಕಮಕಿಯಾಗಿ ಇಲ್ಲಿಂದ ಪ್ರಾರಂಭ ಆಯಿತು ಆಧುನಿಕತೆ ಅಂತ ಆಯಿತು ನನಗೆ. ಇಲ್ಲಿಂದ ಅವನಿಗೆ ಗೊತ್ತಿದೆ, ನೋಡಿದಾನೆ ಅಂತ. ಪೂರ್ವಿಕನ ಕನಸದು. ಆಧುನಿಕತೆ ಎನ್ನುವುದು ಪ್ರಾಚೀನನ ಕನಸು. ಬರೆದಿಟ್ಟಿದ್ದೇನೆ ಹಾಗೆ. ಎಷ್ಟು ಥ್ರಿಲ್ ಆಯಿತು ಅಂದರೆ ಆಮೇಲೆ ಅದನ್ನು ಆಮೇಲೆ ಎಂತ ಅದು ಹೋಗುದಿಲ್ಲ, ಅದು ಮನಸ್ಸಿನಿಂದ. ಮತ್ತೆ ಎಂತಾಗ್ತದೆ ಅಂದರೆ ಯಾವುದು ಬಂದು ಸೇರಿದ್ರು ಅದಕ್ಕೆ ಹೊಂದಿಕೊಳ್ಳುವುದು ಕೂಡಲೇ ಅದಕ್ಕೆ ಟಕ್ ಅಂತ ಹೋಗಿ ಬಡೀತದೆ. ಅವತಾರ ಅಂತ ಪುರಾಣಗಳಲ್ಲಿ ಬಂತು. ಅವತಾರ ಮೇಲಿಂದ ಇಳಿಯೋದು ಅದಿರಲಿ, ಮೂಲ ರೂಪ ಅಂತ ಒಂದಿದೆ, ಇದು ಅವತಾರ. ಹಾಗಾದರೆ ಅವತಾರನು ನೂತನ, ಮೂಲ ರೂಪವು ಪೂರ್ವಿಕ. ಓಹೋ, ಇದು ಆ ಒಂದು ಪದದಿಂದ ಇದು ಈಗಲೇ ಏನೆಲ್ಲ ಬೆಳೆಯುವುದಕ್ಕೆ ಸಾಧ್ಯ ಇದು. ಆಮೇಲೆ ಮತ್ತೊಂದು ಬಂತು, ಪೂರ್ಣಮದ ಪೂರ್ಣಮಿದಂ. ಇದಂ ಅಂದ್ರೇನು? ಇದು ಅಂತ. ಇದು ಅಂದರೆ ನೂತನ. ಅದಹ ಅಂದರೆ ಅದು ಪೂರ್ವಿಕ. ಓಹೋ, ಪೂರ್ಣ ಎನ್ನುವ ಕಲ್ಪನೆ ಬಂದರೆ ಮತ್ತೆ ಇದು ಅರೆಕೊರೆಯ ಪ್ರಶ್ನೆ ಇಲ್ಲ. ಆಧುನಿಕತೆ ಅನ್ನೋದು ಹಾಗೆ ಅದು ಪ್ರಶ್ನೆ ಇಲ್ಲ. ಅದು ಈಗ ಅದು ಏನು ಬೆಳೀತದೆ ಅಂದರೆ ಸರಿಯೋ ತಪ್ಪೋ ಅಂತ ಗೊತ್ತಿಲ್ಲ. ಅದೊಂದು ಹರಡು, ಇಟ್ ಬ್ರಾಂಚಸ್ ಔಟ್ ಅಂತ, ಕೊಂಬೆರೆಂಬೆಗಳನ್ನು ಅದು ಹರಡಿಕೊಂಡು ಒಂದಿರ್ತದೆ. ಆ ಒಂದು ಹೇಗೆ ಸಿಗ್ತದೆ ಅಂತ ಗೊತ್ತಿಲ್ಲ. ಸಿಕ್ಕಬೇಕು ಅಂತ ಹುಡುಕಿದ್ರೆ ಸಿಕ್ಕುವುದಿಲ್ಲ. ಅದು ಸಿಕ್ಕುವುದೇ ಇಲ್ಲ. ಇಲ್ಲಿ ಅಂದ್ರೆ ಉಂಟು ನೋಡುವ ಅಂತ ಅದಾಗುವುದೇ ಇಲ್ಲ. ಅಂದರೆ ನೋಡುವ ಅಂತಲೇ ಆಗ್ತದಲ್ಲದೆ ಏಕಾಗ್ರವಾಗುವುದು ಉಂಟಲ್ಲ, ಅದು ಮನಸ್ಸಲ್ಲಿ ಒಂದು ಮೊದಲೇ ಇದ್ದರೆ ಏಕಾಗ್ರ ಆಗ್ಲಿಕ್ಕೆ ಆಗುದಿಲ್ಲ. ಅದು ಬಂದು ತಾನಾಗಿ ಅದು ಒಂದು ಒದಗುದು, ಹಿಂದೆ ಹೋಗೋದು, ಅದು ಗೊತ್ತಿಲ್ಲದೆ ಹೋಗೋದು. ಹೌದು, ಗೊತ್ತಿಲ್ಲದೆ ಹೋಗೋದು. ಅದೊಂದು ಬೇರೆ ರೀತಿ. ಅದು ಈಗ ನೋಡಿ, ಏಕಾಗ್ರತೆ ಒಂದು ವಿಷಯ ಅಂತ ಹೇಳಿದರೆ, ಈಗ ಒಂದು ಬಾಣ ಇದೆ, ಒಂದು ಗುರಿ ಇದೆ, ನೋಡ್ತಾನೆ ಅವನು. ಒಂದು ಕಣ್ಣು ಹೀಗೆ ಮಾಡಿ ನೋಡ್ತಾನೆ, ಎಲ್ಲ ಮಾಡಿ ನೋಡಿ ಅವನದಕ್ಕೆ ಬಿಡ್ತಾನೆ. ಫೋಕಸಿಂಗ್, ಏಕಾಗ್ರತೆ ಹೋಗಿ ಅದು ಬಿತ್ತಲ್ಲಿ. ಸರಿ, ಬಾಣ ನಾಟಿತು, ಆಯಿತು. ಆ ಏಕಾಗ್ರತೆ ಗುರಿಯಲ್ಲಿ ಬಾಣ ನಾಟಿದ ಮೇಲೆ ಮುಂದಿನ ಕ್ಷಣದಲ್ಲಿ ಏಕಾಗ್ರತೆ ಇದ್ದರೆ ಸಿಕ್ಕಿತು ಅಂತ ಅವನು ಸಂಭ್ರಮಿಸದೆ, ಅಥವಾ ಸಂಭ್ರಮದ ಮಧ್ಯದಲ್ಲಿ ಅದನ್ನೇ ಅವನು ಪ್ರಕ್ರಿಯೆಯನ್ನು ಗಮನಿಸಿದರೆ, ಫಲ ಸಿಕ್ಕಿತು ಎನ್ನುವುದನ್ನು ಬಿಟ್ಟು ಪ್ರಕ್ರಿಯೆಯನ್ನು ಗಮನಿಸಿದರೆ ಅವನಿಗೆ ಇನ್ನೊಂದು ವಿಷಯ ಗೊತ್ತಾಗ್ತದೆ. ಅದು ಯಾವುದು ಅಂದರೆ, ಯಾವ ಗುರಿಗೆ ಇವನು ಬಾಣವನ್ನು ಬಿಟ್ಟಿದ್ದಾನೋ ಆ ಗುರಿ ಉಂಟಲ್ಲ, ಅದು ಇವನ ಬಾಣಕ್ಕೆ ವಿಚಲಿತವಾಗದೆ ಕಾಯ್ತಾ ಇತ್ತು. ಅದು ಏಕಾಗ್ರತೆಯೇ, ಒದಗೋದು. ಅದು ಏಕಾಗ್ರತೆಯೇ, ಅದರದ್ದು ಏಕಾಗ್ರತೆಯೇ. ಅದು ಬಾಣ ಬೇಡದೇ ಇದ್ದಿರಬಹುದು, ಅದು ಆಕ್ಷನ್ ಇಲ್ಲ, ಪ್ಯಾಸಿವ್. ಅದು ಪ್ಯಾಸಿವ್ ಆದ ಏಕಾಗ್ರತೆ. ಪ್ರಕೃತಿಯಲ್ಲಿ ಇರುವುದೆಲ್ಲ ಹಾಗೆ. ನಾವು ಫೋಕಸ್ ಮಾಡಿ ಒಂದು ಗ್ರಂಥದಲ್ಲಿ ಪ್ಯಾಸಿವ್ ಆದ ಏಕಾಗ್ರತೆ ಎಲ್ಲ ಕಡೆಯೂ ಇದೆ. ಅದು ಗೊತ್ತಾಗೋದು ಯಾವಾಗ ಅಂದರೆ ನಿಮಗೆ ಒಂದು ಸಿಕ್ಕಿದಾಗ. ಆಗ ಗುರಿಯನ್ನು ಭೇದಿಸಿತು ಅಂತ ಹೇಳಬೇಕಾ, ಅದು ಕಾದುಕೊಂಡಿತ್ತು ಅಂತ ಹೇಳಬೇಕಾ, ನಾನು ಮಾಡಿದೆ ಅಂತ ಹೇಳಬೇಕಾ, ಅದು ಯಾವುದೂ ಆಗುವುದಿಲ್ಲ. ಅದು ದರ್ಶನ, ಅದು ಹೀಗಾಯ್ತಪ್ಪ ಅಂತ ಅಷ್ಟೇ. ಎರಡೂ ಸಂಧಿಸ್ಬೇಕು. ಎರಡು ಸಂಧಿಸ್ಬೇಕು. ಒಂದರಲ್ಲಿ ಇನ್ನೊಂದಿದೆ. ಸಂಧಿಸಿದ್ರಲ್ಲಿ ಇದು ಸಂಧಿಸಬೇಕೇ ಬೇಕಾಗಿತ್ತು ಅಂತ ಎನ್ನುವ ಹಂಬಲ ಅಲ್ಲಿ ಇತ್ತು ಅಂತ ಸಂಧಿಸಿದ ಮೇಲೆ ಗೊತ್ತಾಗೋದು. ಆಗ್ಲೇ ನಾವು ಸುಮಾರು ಮಾತಾಡಿದ್ವಿ.
ಎಲ್ಲ ವಿಷಯದ ಬಗ್ಗೆ ನೀವು ಮಾತಾಡಿದ್ದೀರಿ ಇದುವರೆಗೆ. ಶಂಕರರ ಬಗ್ಗೆ ಮಾತಾಡಿದ್ದೀರಿ. ನೀವು ಅಧ್ಯಯನ ಮಾಡಿರೋದು ದ್ವೈತ ಪರಂಪರೆಯ ಗುರುವಿಗಳ ಆಶ್ರಯದಲ್ಲಿ. ಶಕ್ತಿಯ ಬಗ್ಗೆ ಮಾತಾಡಿದ್ದೀರಿ, ಹೀಗೆ ವಚನಗಳ ಬಗ್ಗೆ ಮಾತಾಡಿದ್ದೀರಿ. ಎಲ್ಲ ಒಂದು ದರ್ಶನಗಳನ್ನು ನೀವು ಮುಟ್ಟಿದ್ದೀರಿ ಅಂತ ನಮಗನ್ಸೋದು. ನಿಮ್ಮದು ಇಷ್ಟದ ಒಂದು ವಿಷಯ ಅಂತ ಏನಾದರೂ ಇದೆಯಾ? ಇವುಗಳೆಲ್ಲದ ನಡುವೆ ಇದು ನನಗಿಷ್ಟ ಅಂತ ಏನಾದರೂ ಇದೆಯಾ? ಯಾವುದಾದ್ರೂ ಒಂದು ದರ್ಶನ ಆಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ವಿಷಯ, ಇದ್ರ ಬಗ್ಗೆ ನನಗೆ ಮಾತಾಡೋದು. ಸೈದ್ಧಾಂತಿಕವಾಗಿ ನನಗೆ ಯಾವುದು ಬಹಳ ಅಂದರೆ ಅದು ಆ ರೀತಿ ಅಲ್ಲ. ಅನುಭವ ಎನ್ನುವುದು ಮುಖ್ಯ, ವಿಚಾರ ಅಲ್ಲ. ಅದು ಆಮೇಲೆ ವಿಚಾರ ಇನ್ನೊಬ್ಬರಿಗೆ ಹೇಳಲಿಕ್ಕೆ. ನಮ್ಮಲ್ಲಿಯೇ ನಾವು ವಿಚಾರ ಮಾಡುವುದು ಅಂದರೆ ಅದು ಅನುಭವದ ಮೇಲಿನಿಂದಲೇ. ಮತ್ತೊಬ್ಬರು ಏನು ಹೇಳಿದರು, ಇನ್ನೊಬ್ಬರು ಅದಲ್ಲ. ಅದು ಅನುಭವದ ಮೇಲಿನಿಂದ. ಇದು ನನಗೆ ಗೊತ್ತಾದದ್ದು. ಅಂದರೆ ಅನುಭವಕ್ಕಿಂತ ದೊಡ್ಡ ವಿಷಯವೇ ಇಲ್ಲ. ಇದು ನನಗೆ ಗೊತ್ತಾದ್ದು ನನ್ನ ಗುರುಗಳ ಒಟ್ಟಿಗಿದ್ದರಿಂದ ಒಡನಾಟ. ನಟರಾಜ. ಹೌದು, ಅವರ ಜೀವನದಲ್ಲಿ ನೋಡಿದೆ ನಾನು. ಈ ಆಧುನಿಕ ಆಮೇಲೆ ಪೂರ್ವಿಕ ಅಂತ ನಾವೆಲ್ಲ ಹೇಳ್ತೇವೆ. ಈಗ ನಾವು ಹೇಳಿದ್ದೇವೆ, ಇದು ಅವ್ರ ಹತ್ರ ಇತ್ತು. ಅವ್ರ ಹತ್ರ ಇತ್ತು ಅಂದರೆ ಮುಂದಿನದ್ದು ಗೊತ್ತಾಗ್ತದೆ ಅಂತ ಅವರದನ್ನು ಹೇಳ್ತಾ ಇದ್ರು. ಅವ್ರು ಹೇಳ್ತಾ ಇದ್ರು, ಮುಂದಿನದ್ದು ಗೊತ್ತಾಗ್ತದೆ. ಕಾಲಜ್ಞಾನ. ಅದಕ್ಕೆ ಅರ್ಥ ಏನು? ಇನ್ನು ಮುಂದೆ ಹೀಗೆ ಆಗ್ತದೆ ಅಂತ ನಿಮಗೆ ಗೊತ್ತಾಯಿತು ಅಂತ ಇಟ್ಟುಕೊಳ್ಳಿ. ಅದಕ್ಕೆ ಅರ್ಥ ಏನ್ರಿ? ಒಂದು ದೃಷ್ಟಾಂತ ಹೇಳ್ತಾನೆ. 2017ರಲ್ಲಿ ನಾನು ಅಮೆರಿಕಕ್ಕೆ, ಕನಸು ಕೂಡ ಇರಲಿಲ್ಲ ನನ್ನನ್ನು ಅಮೆರಿಕಕ್ಕೆ ಕರೀತಾರೆ, ನಾನು ಅಲ್ಲಿ ಹೋಗಿ ಮಾತಾಡಲಿಕ್ಕಿದೆ. ಅದು ಹಾಗಾಯಿತು. 10 ವರ್ಷದ ಮುಂಚೆ ಇವರು ಹೇಳಿದರು ಅಮೆರಿಕಕ್ಕೆ ಹೋಗ್ಲಿಕ್ಕಿದೆ. ಎಂಥದ್ದು ಹೇಳ್ತಾರೆ ಅಂತ ಭಾವಿಸ್ಬೇಕಲ್ಲದೆ ಬೇರೆ ಎಂಥದಪ್ಪ ಅಲ್ಲದೆ, ಅದ್ರ ಮೇಲೆ ಎಷ್ಟು ಗೌರವ ಇದ್ರೂ ಕೂಡ ಅದು ಬೇರೆ ವಿಷಯ. ಹೋಗಿ ಆಯ್ತಲ್ಲ, ಹಾಗಾದರೆ ಇದರ ಅರ್ಥ ಏನು? 10 ವರ್ಷದ ಮೊದಲೇ ಒಬ್ಬರಿಗೆ ಗೊತ್ತಾಗಿದೆ ಅಂದರೆ ಏನು ಅರ್ಥ ಅಂತ ನೀವೇ ಮಾಡಿ, ನನಗೇನು ಹೇಳಲಿಕ್ಕಾಗೋದಿಲ್ಲ. ಎವ್ರಿಥಿಂಗ್ ಇಸ್ ಪ್ರೆಡಿಸ್ಟೈನ್ಡ್. ಇಫ್ ಯು ಡೋಂಟ್ ವಾಂಟ್ ಟು ನೇಮ್ ಇಟ್ ಆಸ್ ಡಿಸ್ಟೈನ್ಡ್, ಪ್ಲೀಸ್ ನೇಮ್ ಅದರ್ವೈಸ್. There is a mind which knows everything. Which knows everything. ಎವ್ರಿಥಿಂಗ್ ಅಂದರೆ ಏನು? ಸೃಷ್ಟಿಯಾದಂದಿನಿಂದ ಲಯವಾಗುವ ತನಕದ್ದು ವಿಸ್ತಾರ ಮನುಷ್ಯನ ಮನಸ್ಸಿನಲ್ಲಿ ಹೊಳೆಯುವುದು ಸಾಧ್ಯ. ದಿಸ್ ಈಸ್ ಕಾಲ್ಡ್ ಎನ್ಲೈಟನ್ಮೆಂಟ್. ಆ್ಯಂಡ್ ಐ ಹ್ಯಾವ್ ಸೀನ್ ಎ ಮ್ಯಾನ್. ಆಶ್ಚರ್ಯ, ನಂಬುತ್ತೇನೆ ಇರಲಿಲ್ಲ ಇದು ಒಬ್ಬನಿಗೆ ಆಯಿತು ಅಂದರೆ. ಎಂಥ ಆಶ್ಚರ್ಯ! ನಿಮಗೆ ಅದು ಸಾಧ್ಯ, ನನಗೆ ಸಾಧ್ಯ, ಇನ್ನೊಬ್ಬರಿಗೆ ಯಾರಿಗೂ ಸಾಧ್ಯ. ಹ್ಯೂಮನ್ ಮೈಂಡ್ ಹ್ಯಾಸ್ ದಟ್ ಪೊಟೆನ್ಷಿಯಾಲಿಟಿ. ಇದಕ್ಕೆ ಎಂತ ಮಾಡ್ತೀರಿ? ಮಾಡೋದಂತ ಆಶ್ಚರ್ಯ ಆಗ್ತದೆ ಅಂತ. ನಾನು ಮಾಡ್ತೇನೆ ಅಂತ ಹೇಳ್ತೇವಲ್ಲ, ನಾವೆಲ್ಲ ಪ್ಲ್ಯಾನಿಂಗ್ ಅದು ಮಾಡ್ತೇವೆ, ಇದು ಮಾಡ್ತೇವೆ. ನಾವು ಪ್ಲ್ಯಾನ್ ಮಾಡುವುದು ಕೂಡ ಅದಕ್ಕೆ ಗೊತ್ತಾಗ್ತದೆ. ಅದಕ್ಕೆ ಗೊತ್ತಾಗದೇ ಇದ್ದದ್ದಿಲ್ಲ. ಅದು ಅಂತರ್ಯಾಮಿ ಅಂತ. ನಮ್ಮ ಅಜ್ಞಾನವೂ ಗೊತ್ತಾಗ್ತದೆ, ಜ್ಞಾನವೂ ಗೊತ್ತಾಗ್ತದೆ. ಇದು ನಮ್ಮಲ್ಲಿಯೇ ಇದೆ, ಇದು ನಮ್ಮದೇ, ಇದು ನಾವೇ. ಸೊ ಹಾಗಾದ್ರೆ ಎಂತ ಹೇಳಬೇಕು? ಅಪರೋಕ್ಷವಾಗಿ ನಾವೇ ಡಿಸೈಡ್ ಮಾಡ್ತಾ ಇರ್ತೇವೆ. ಅಂದರೆ ನಮ್ಮ ವಿಷಯ ನಮಗೆ ಗೊತ್ತಾದರೆ ಸಾಕು ಅಂತ ಹೇಳಿದರೆ ಎಲ್ಲವೂ ಗೊತ್ತಾದ ಹಾಗೆ ಅಷ್ಟೇ. ಎಲ್ಲ ವಿಷಯ ಭಯಂಕರ ಆಶ್ಚರ್ಯ ಆಗಿದೆ ನನಗೆ ಅವ್ರ ಹತ್ರ. ಮತ್ತು ಮಾತಾಡುವಾಗ ಅವರಿಗೆ ಅದು ವಲ್ಗರ್ ಅದು ಇದು ಎಂಥದ್ದು ಇಲ್ಲ. ನಮಗೆ ಎಲ್ಲ ಕಾಣ್ತದೆ ಅವ್ರು ಹೇಳೋದು. ಹೌದು, ಎಲ್ಲ ಬೇಡ ಅಂತ ಹೇಳಿದ್ರು ಕಾಣ್ತದೆ. ಎಂತ ಮಾಡುದು ಇದಕ್ಕೆ? ಮತ್ತು ಆ ಮಾತು ಉಂಟಲ್ಲ, ಎಂಥದ್ದು ಇದು ಅದು ಬರುವ ಅದು ಎಂಥ ಪೋಯಿಟ್ರಿ ಗೊತ್ತುಂಟ. ಅವರು ಶುದ್ಧ ಕನ್ನಡವೂ ಮಾತಾಡ್ತಿಲ್ಲ, ಗ್ರಾಮ್ಯ ಕನ್ನಡ ಅವರು.
ಆಯ್ತಾ, ಅದು ಚಂದ. ಹ್ಮ್. ಒಂದು ಸಲ ಹೇಳಿದರು ಏನಂದರೆ, ಲೋಕ ಎಲ್ಲ ಮೊನಚಾಗುವುದರಲ್ಲಿ ಇದೆ, ಮೊನಚಾಗುವುದಲ್ಲ ಅರಳುವುದು ಅಂತ. ಮೊನಚಾಗುವುದಲ್ಲ ಅರಳುವುದು ಉದ್ದೇಶ. ಎನ್ಲೈಟನ್ಮೆಂಟ್ ಅಂದರೆ ಏನು? ಅರಳುವುದು. ಅರಳುವುದು. ನನಗೆ ಎಷ್ಟು ಇತ್ತು ಅಂತ ಹೇಳಿದರೆ, ಆಸೆ ಇತ್ತು ಅಂದರೆ ಅದು ಆಗಲಿಲ್ಲ, ನನಗೆ ಯೋಗ್ಯತೆಯೂ ಇರಲಿಲ್ಲ. ದೊಡ್ಡ ದೊಡ್ಡ ವಿಜ್ಞಾನಿಗಳ ಥರ ಅವ್ರನ್ನ ಕರ್ಕೊಂಡು ಹೋಗಬೇಕು ಅಂತ. ಐ ಆಮ್ ಕನ್ವಿನ್ಸ್ಡ್ ದಟ್ ಹಿ ಈಸ್ ಎನ್ಲೈಟನ್ಡ್ ಲೈಕ್ ಬುದ್ಧ ಆರ್ ಲೈಕ್ ಸಮ್ಮನ್ ಎಲ್ಸ್. ನನಗೆ ನಿಜವಾಗಿ ಇದ್ದದ್ದು ಏನಂತ ಹೇಳಿದರೆ ಸ್ಟೀಫನ್ ಹಾಕಿಂಗ್ ಅಂತ ಹೋಗಬೇಕು ಅದು ಇದ್ದದ್ದು. ಯಾಕೆ ಅಂದರೆ ಸ್ಟೀಫನ್ ಹಾಕಿಂಗ್ನ ಹತ್ರ ಒಬ್ಬರು ಕೇಳಿದಾರಂತೆ, ಗ್ರೇಟ್ ಸೈಂಟಿಸ್ಟ್, ಏನು ಅಂದರೆ, ನೀವು ವಿಜ್ಞಾನಿ ಆಗಿದ್ದೀರಿ, ಒಂದು ವೇಳೆ ವಿಜ್ಞಾನಿ ಆಗಿರೋದಿದ್ದರೆ ನಿಮ್ಮ ಜೀವನದಲ್ಲಿ ಏನಾಗಬೇಕು ಅಂತಂದರೆ ಪೋಯೆಟ್ ಅಂತ ಹೇಳಿ, ಕವಿ ಆಗಬೇಕು. ಹಾಂ, ಇದು ಬಹಳ ಆಕರ್ಷಕವಾಗಿರ್ತದೆ, ಬಹಳ ಅರ್ಥಪೂರ್ಣವಾದ ಸಂಗತಿ, ಧ್ವನಿಪೂರ್ಣವಾದ. ಅಂದರೆ ಇಬ್ಬರಿಗೂ ಕೂಡ ಯಾವುದು, ಅವರಿಗೆ ಕವಿಗೂ ಮತ್ತು ವಿಜ್ಞಾನಿಗೂ ಸಮಾನವಾದ ಅಂಶ ಇದೆ. ಸಮಾನವಾದ ಅಂಶ ಅಂದರೆ ಅನುಭವವನ್ನು ಶೋಧಿಸಬೇಕು, ಅಟ್ಯಾಚ್ ಆಗಬಾರ್ದು. ಶೋಧಿಸಬೇಕಾದ್ರೆ ಅಟ್ಯಾಚ್ಮೆಂಟನ್ನು ಮೀರಲೇಬೇಕು. ದ್ವೇಷಿಸುವುದಲ್ಲ, ಅಟ್ಯಾಚ್ಮೆಂಟನ್ನು ಸಿಕ್ಕಿ ಹಾಕಿಕೊಳ್ಳೋದಿರು. ಪುರಂದರದಾಸರು ಹೇಳಿದಾಗೆ ಗೇರು ಹಣ್ಣಿನಲ್ಲಿ ಬೀಜ ಇದ್ದ ಹಾಗೆ ಇರಬೇಕು ಅಂತ. ಹಾಗೆ ಇದೆ. ಸೊ ನಾನು ಅವರನ್ನು ನೋಡಿದ್ದೇನೆ. ಅಸಾಧ್ಯ ಸಂಗತಿ. ಎಲ್ಲ ವಿಷಯದ ಬಗ್ಗೆ ಮಾತಾಡ್ತೀರಿ, ಆಪ್ತವಾಗಿ ಮಾತಾಡ್ತೀರಿ. ಇದು ನಂದು ಮತ್ತೆ ನನ್ನ ವೈಯಕ್ತಿಕ ಪ್ರಶ್ನೆ ಅನ್ಕೋಬೋದು ನೀವು. ಆದರೆ ಕೃಷ್ಣನ ಬಗ್ಗೆ ಮಾತಾಡುವಾಗ ನೀವು ಆರ್ದ್ರವಾಗಿ ಮಾತಾಡ್ತೀರಿ, ಪ್ರೀತಿಯಿಂದ ಮಾತಾಡ್ತೀರಿ. ಕೃಷ್ಣ ಏನು ನಿಮಗೆ? ನಿಮಗೆ ಕೃಷ್ಣ ಇಷ್ಟ ಅಂತ ಕಾಣ್ತದೆ. ಹೌದು, ಕೃಷ್ಣ ನಿಮಗೆ ಏನು ಅಂತ. ಆದ್ದರಿಂದ ಅದಕ್ಕೆ ಯಾಕೆ ನಾನು ಕೇಳಿದೆ ಅಂದರೆ, ಸಂಪಿಗೆ ಭಾಗವತದಲ್ಲಿ ನಾವು ಕೃಷ್ಣನ ಬಗ್ಗೆ ಬೇಕಾದಷ್ಟು ಓದಿದ್ದೇವೆ, ಆದರೆ ಅದರಲ್ಲಿ ನೀವು ಅವನನ್ನು ತೆರೆದಿಟ್ಟ ರೀತಿ ಏನಿದೆ ಅದು ಅತ್ಯಂತ ಆರ್ದ್ರವಾಗಿರೋದು ಮತ್ತು ಅದು ಮುಟ್ಟುವಂತ ಹಾಗೆ. ನಂಗೆ ಆಗ ಅನಿಸಿತು, ಕೃಷ್ಣ ಏನು ನಿಮಗೆ? ಕೊಳ್ಳಲು. ನಿನ್ನೆ ಒಂದು ನಾಟಕ ನೋಡ್ಲಿಕ್ಕೆ ಹೋಗಿದ್ದೆ. ಅಲ್ಲೊಬ್ಬರು ಭಾರಿ ದೊಡ್ಡ ಮಾಧ್ವ ವೇದಾಂತದಲ್ಲಿ ಬಹಳ ದೊಡ್ಡ ವಿದ್ವಾಂಸರು, ಭಂಜನಾಚಾರ್ಯರು ಬಂದಿದ್ದರು. ಕೇಳಿರ್ಬೋದು. ನನಗೆ ಅವರ ಮೇಲೆ ಬಹಳ ಗೌರವ ಇದೆ. ಬಹಳ ಮಧ್ವಶಾಸ್ತ್ರಕ್ಕೆ ಸಂಬಂಧಪಟ್ಟ ಭಾರಿ ಕೆಲಸಗಳನ್ನು ಗ್ರೇಟ್ ಸ್ಕಾಲರ್. ಅವರು ಹತ್ರ ಕೂತು ಹೇಳಿದರು, ನಿಮ್ಮ ಸಂಪಿಗೆ ಭಾಗವತ ಓದಿದೆ, ಚೆನ್ನಾಗಿದೆ. ಅವರು ಬೇರೆ ಪುಸ್ತಕವನ್ನು ಓದಿದಿರ್ಬೋದು, ಅದು ಅವ್ರಿಗೆ ಇಷ್ಟ ಆಗಿರ್ಲಿಕ್ಕಿಲ್ಲ. ಅದರಲ್ಲಿ ಮಧ್ವ ವೇದಾಂತಕ್ಕೆ ಸಂಬಂಧಪಟ್ಟದ್ದಲ್ಲ, ಬೇರೆ ಎಲ್ಲ ಇದೆ. ಮಹಾಭಾರತದ ಬಗ್ಗೆ ಅವರು ಹೇಳಲಿಲ್ಲ, ನನಗೆ ಇದು ಬಂತಾಯಿತು, ಅದು ಹೇಳಲಿಲ್ಲ. ಅಲ್ಲ, ನನಗೆ ಅವರು ಹೇಳದಿರುವುದೇ ಸರಿ. ಆದರೆ ಇದ್ದವರಿಗೆ ಇಷ್ಟ ಆಯ್ತಲ್ಲ, ಅದು ನನಗೂ ಇಷ್ಟ ಆಯಿತು. ಕೊಳಲು ಹಿಡಿದದ್ದು ಉಂಟಲ್ಲ ಕೃಷ್ಣ, ಅದನ್ನು ನುಡಿಸಿದ. ಗೋಪಿಕೆಯರಿಗೆ ಏನಾಯಿತು? ಕೊಳಲಿನ ನುಡಿಕಾರ ಕೇಳಿ ವಿಮರ್ಶೆ ಅಲ್ಲ, ಅದು ಆಲಾಪನೆ ಅಂತದ್ದು, ರಾಗ ಎಂಥದ್ದು ಅಂತ ವಿಮರ್ಶೆ ಅಲ್ಲ ಅದು. ಮತ್ತೇನು ಅಂದರೆ, ಇವನು ನಮಗೋಸ್ಕರ ನುಡಿಸ್ತಾ ಇದ್ದಾನೆ. ಇಷ್ಟ ಆದದ್ದು ಕೃಷ್ಣನಿಗೆ ಹೇಳುವುದೆಂಥದ್ದು. ಅವನು ಆಗಲೇ ನಾವು ಹೇಳಿದೆ ಅಲ್ಲ, ನಾನು ಧರ್ಮಸ್ಥಾಪನೆಗೆ ಬರ್ತೇನೆ, ಅದು ಹೀಗೆ ಏನು ಇವರೆಲ್ಲ ಆಗಿದ್ದಾರೆ, ಪರಿತ್ರಾಣಾಯ ಸಾಧೂನಾಂ ಅದೆಲ್ಲ ಇದೆ, ಅದೆಲ್ಲ ಹೌದು, ಅದೆಲ್ಲ ಒಪ್ಪುವ. ಇದೇನು ದೇವರು ಬಂದದ್ದು, ದೇವರು ಬಂದು ಕೊಳಲು ನುಡಿಸಿದ್ದು ನಮಗೋಸ್ಕರವೇ ನುಡಿಸ್ತಾ ಇದ್ದಾನೆ ಇವನು ಅಂತ ಒಬ್ಬಳಿಗಾದರೂ ಗೊತ್ತಾದರೆ ಸಾಕು. ಇದು ಗ್ರೇಟ್, ಇದು ಇಷ್ಟ ಆಗ್ತದೆ. ಇನ್ನೂ ಒಂದು ಏನಂದರೆ, ನಮ್ಮ ಇವ್ರು ಹೇಳ್ತಿದ್ರು, ಅಜ್ಜ ಹೇಳ್ತಿದ್ರು,
ಒಂದು ಕಥೆ ಹೇಳ್ತೇನೆ. ಒಬ್ಬರು ಕಲಾವಿದರು ಬಂದರು. ಅವರು ಮತ್ತು ಅವರ ಹೆಂಡತಿ ಇಬ್ಬರು ಬಂದಿದ್ದು. ಅವರು ಕೃಷ್ಣ ಮತ್ತು ರಾಧೆ ಹಾಗೆ ಬಣ್ಣ ಗಿಣ್ಣ ಹಾಕದೆ ಅಜ್ಜನವರ ಮುಂದೆ, ನನ್ನ ಗುರುಗಳ ಮುಂದೆ ಅವರು ನಟಿಸಿದರು. ಅವರು ಬಹಳ ಒಳ್ಳೆಯ ಕಲಾವಿದರು ಇಬ್ಬರು ಸಹ. ಕೃಷ್ಣ ಮತ್ತು ರಾಧೆ ಇವರು ಹೀಗೆ ಅದನ್ನು ನೋಡ್ತಾ ಇದ್ದು ಒಂದು ಮಾತು ಹೇಳಿದರು, ಕೃಷ್ಣ ಹೀಗಿರಲಿಲ್ಲ. ಏನು ಹೇಳ್ತೀರಿ? ಕೃಷ್ಣ ಹೀಗಿರಲಿಲ್ಲ ಅಂದ್ರೇನು? ಹೇಗೆ ಅರ್ಥ ಬೇಕಾದ್ರೆ ನೀವು ಮಾಡ್ಕೊಳ್ಬೋದು. ಹೀಗೆ ಈ ಕಾರಣಕ್ಕೆ ನನಗೆ ಇಷ್ಟ ಅಜ್ಜ. ಹೌದು. ನಿಮಗೆ ಕೃಷ್ಣ ಏನು ಅಂತ ನೀವು ಹೇಳಲಿಲ್ಲ. ಅದೇ ಸುಮಾರು ಮಾತಾಡಿದ್ವಿ, ಖುಷಿಯಿಂದ ಮಾತಾಡಿದ್ರಿ ಅಂದ್ಕೊಂಡಿದ್ದೀನಿ. ನಮಗಂತೂ ಬಹಳ ಖುಷಿ ಆಯಿತು. ಥ್ಯಾಂಕ್ ಯು. ನಮಸ್ತೆ ಸರ್. ವೀಕ್ಷಕರೇ, ಕೇಳಿದ್ರಲ್ವಾ, ನೋಡಿದ್ರಲ್ವಾ? ಆಗಲೇ ಅಂದೆ, ವಾಗರ್ಥದ ವಿವೇಕವಾಗಿ ನಮ್ಮ ನಡುವೆ ಇರುವವರು ಅಂತ. ಈ ಸಂದರ್ಶನ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.